ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಬೆಳಗ್ಗೆ ಎದ್ದು ಕೂಡ ಎಲ್ಲ ಕೆಲಸ ಆಗ್ಯದ್ರಿ ನಮ್ದಂತರು. ನೋಡ್ರಿ ಇಲ್ಲಿ ನಮ್ಮ ರಚ್ಚು ರಾಧಿಕಾ ಎಲ್ಲರೂ ಬಂದ್ರಿ. ಬಾ, ನಾ ಜಳಕ ಮಾಡಿಲ್ರಿ ಅವರು. ನೋಡ್ರಿ ಹಾಯ್ ಮಾಡಿ. ಇನ್ನಾಗ ಎದ್ದಾಡ್ಬೇಕಿನೋ ರಾಧಿಕಾನು. ನೋಡ್ರಿ ಮುಖಂಡ್ ನೋಡ್ರಿ, ಇನ್ನ ಮೈ ತಕೊಂಡಿರ. ಮತ್ತೆ ಎದ್ದು ತಕೋ. ನೀರು ಬಳಸ್ಲಿ ಹೇಳು. ನಿಮ್ಮ ಪಪ್ಪ ಬರೋದ್ರ ತಕೋ. ಹಾಂ ತಗೋತೀರ ನೋಡಿ. ಹೇಳು ಮತ್ತೆ. ಇನ್ನ ಮಲ್ಕೊಂಡಿದಾರ. ತೆಗಿ ಹಾಸಿಗೆ ತೆಗಿ. ಹಾಂ ಬರ್ತಾನೆ ತಕೋ. ಹೇಳಿ. ಹಾಂ ನೋಡ್ರಿ ಇವಾಗ ಬ್ಯೂಟಿ ಇವಾಗಂತ್ರ ಎಲ್ಲ ಆಗೈತ್ರಿ ಕೆಲಸ. ಅಡುಗೆ ಆಗೈತ್ರಿ. ಆಮೇಲೆ ಹಾರನ್ನು ಒಲೆಯಾಗಿಟ್ಟೀನಿ. ಅಡುಗೆ ಅಂತ ಇವತ್ತು ರೊಟ್ಟಿ ಮನೆ ಭಾಳ ಇದ್ದು ರೀ, ಅದಕ್ಕೆಲ್ಲ ರೊಟ್ಟಿ ಮಾಡಿದಿಲ್ಲ. ಬರೀ ಅನ್ನ ಒಂದು ಜರ ಗಟ್ಟಿ ಬ್ಯಾಳಿ ಮಾಡೀನಿ ರೀ ನಾನು. ಮಳೆ ಅಂತ ಬಿಡಾರಿಗೆ ಅದ್ರಿ. ಈ ಕಡೆ ನಮ್ಮ ಕಡೆಗೆ ಅಷ್ಟು ಮಳೆ ಬಂದದ. ಹಬ್ಬ ಹೋತಿ ಇಳಿಸ್ಲಿ ಇಳಿತಿ. ಮಳೆ ಅಂತ ಒಟ್ಟ ಬಿಡಾಲಿಗೆ ಅದ್ರಿ. ಭಾಳ ಅಂದ್ರೆ ಭಾಳ ಮಳೆ ಬರತ್ತದ. ರಾತ್ರಿ ಹಗಲ ಮಧ್ಯಾಹ್ನ 3 ಟೈಮ್ ಮಳೆ ಬಂದೇ ಬರತ್ತದ ರೀ. ನಮಗಂತರೂ ಯಾಕಡಾದ್ರೂ ಹೋಗ್ಬೇಕಾದ್ರೂ ಭೀ ಹಾದಿ ಇಲ್ರಿ ಇವಾಗ. ಯಾಕಂದ್ರೆ ಆ ಕಡೆ ಮೇನ್ ಇದು ಕಾಂಕ್ರೀಟ್ ರೋಡ್ ಐತೆ ರೀ. ಆ ಕಡೆ ಸೈಡಿಗೆ ಅದ ರೀ. ಅಂದ್ರೆ ನಾವು ಹೋಗೋ ಹಾದಿಯಾಗ ನಾವು ಇದ್ದಲ್ಲಿ ಒಂದು ಜರ ಕೆಸರು ಆಗ್ತದೆ ರೀ. ಅಂದ್ರೆ ಹಾದಿಗತ್ಲೆ ಮಣ್ಣಿನ ಹಾದಿ ಅದಲ್ರಿ. ಅದಕ್ಕೆ ಪೂರಾ ರಾಡಿ ಆಗಿಬಿಟ್ಟೈತ್ರಿ. ಅದನ್ನು ಅಂತರೂ ಅದ್ರ ಕಲೆಗೆ ಅಲ್ಲಿ ಹೈಲಿಕ್ಕೆ ಬರೋಂಗಿಲ್ಲ. ಗಾಡಿ ಅಂತೂ ಹೋಗಂಗಿಲ್ಲ ರೀ. ನಡ್ಕೊತೆ ಹೋಗ್ಬೇಕಾಗ್ತದ. ಮುಂದೆ ಆ ಕಡೆ ರೋಡ್ ಅವರಿ. ಅದ್ರ ಕಲೆಗೆ ಇಲ್ಲೇ ಒಂದು ಸ್ವಲ್ಪ ರಾಡಿ ಅದ ರೀ ನಮ್ಮ ಹೊಲಕ್ಕೆ. ನಾವು ನಡ್ಬೇಕಾಗಿದ್ದೇವಲ್ರಿ. ಅಂದ್ರೆ ಅನ್ನಟ್ಟು ನಡುವೆ ನಾವೇ ಆಗಿದ್ದೇವೆ. ಅದಕ್ಕೆ ಕಲೆಗೆ ಒಂಥರ ಇಳಿ ಮತ್ತು ಕುಂದ್ರೆ ಚಂದಾಗಿ ಹ್ಯಾಂಗ ಮಾಡ್ತಾವ್ರಿ. ಇನ್ನು ಮೈ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಮೈ ತೊಗೋತಿಲ್ಲ ಈಗ. ಮೈ ತೊಗೋತ ಮಾಗುಡು ಮಾಗುಡಲ್ಲ ಅಲ್ಲ. ಹೋಗು ಪಿ ಪಿ. ಅವ್ರ ಪಪ್ಪನೂ ಊರಾಗ ಹೋಗ್ಯಾರ್ರಿ. ದನಗಳಿಗೆ ಹಿಂಡಿ ಹಾಕ್ತಾರಲ್ರಿ. ಹಿಂಡಿ ಖಾಲಿ ಆಗ್ಯದಂತ್ರಿ. ಬುಸ ಅದು ತರಕ್ಕೆ ಹೋಗ್ಯಾರ್ರಿ ಅವರು. ಮಾಲಕರು ಬಂದು ಹಾಲು ತಿಂಡ್ಕೊಂಡು ಹೋಗೋಬತ್ತಿ ಕರ್ಕೊಂಡು ಹೋಗ್ಯಾರ್ರಿ ಅವರಿಗೆ. ಮತ್ತು ಬಂದು ಬರ್ತಾರೆ ಅವ್ರು ಜಲ್ದಿ. ನೋಡಿರಿ ನಾನು ಹೊಸ ನೈಟಿ ತೊಗೊಂಡಿನಿ. ಯಾಕಂದ್ರೆ ಅವು ನೈಟಿ ಎಲ್ಲ ಪೂರ ಕೊಳ್ಳ ತಳಗಾಗಿವ್ ರೀ. ಕೊಳ್ಳ ತಳಗಾದವ್ರು ನನಗೆ ಇದು ಆಗಂಗಿಲ್ಲ, ಸರಿ ಅನ್ಸಂಗಿಲ್ಲ. ಅದಕ್ಕಲೆಗೆ ಮ್ಯಾಲಿದ್ದು ತೊಗೊಂಡೇನ್ರಿ ನಾನೇ. ಬೂತಿ ಬೂತಿ ಅರವತ್ತು ಯಾಕಂದ್ ಬಲ್ಲಿ ಮೈ ತಗೋಸದು ಸೂಟ್ರ್ ಹಾಕೊಳಕತ್ತಿದಿ. ಯೋಯವ್ವೋ ನೀನು ಹೋಗಿ ತಗೋ. ನಿಂದೆಲ್ಲ ಹಾಕಿದ ಕೊಡು ಕೊಡು. ಹಾಕಿದ ಎಲ್ಲದವ್ರ ಕೆಂಪದು ಕೂಡ ಹಾಕೋತಾಳ. ಹಾಕೋ. ಕಚ್ಚಾಡ್ಲತ್ತಾರ. ಕುಡು ಕೊಡು. ಅದೇ ಕೊಡು ಅದೇ ಕೊಡು 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 ಕೊಡು. ಸೂಟ್ರ್ ಕಾರ ಕಚ್ಚಾಡ್ಲತ್ರಿ ಅವರು. ನಿನ್ನೆತ್ತೇಳಿ ಬರಾಮತಿಗೆ ತೊಗೊಂಬಂದಿದ್ದೇವ್ರಿ ಸೂಟ್ರನ್ನ. ಯಾಕಂದ್ರೆ ಒಂದು ಥಂಡಿ, ಇವಾಗ ಥಂಡಿನೂ ಬಿಡ್ತದ್ರಿ. ಆಮೇಲೆ ಚಳಿಗಾಲನೂ ಸ್ಟಾರ್ಟ್ ಆಗ್ತದಲ್ರಿ. ಅದಕ್ಕಲೆಗೆ ಕೂಡ ಮಮ್ಮಿ ಕೊಡ್ತಾ ಕೊಡು. ನಾ ರಂಬಿಸ್ತೇನೆ ಕೊಡು. ನಾ ಇಷ್ಟು ಕೊಡ್ತೀನಿ ಕೊಡು. ದೊಡ್ಡದಾಗ್ತದ ಹೇಳ್ತೀನಿ ಕೊಡು 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 ಕೊಡು. ಶಾಣೆ ಇಲ್ಲ ಬಿಡವ್ವ. ನಾ ಓದ್ತೀನಿ, ಊರಿಗೆ ಓದ್ತೀನಿ. ನಮ್ಮ ಓನ್ ಬಲ್ ಓದ್ತೀನಿ. ಮತ್ತು ಕೊಡು ಕೊಡು. ಅಳ್ಳೋತದ ಕೊಡು. ತಂಗಿಲ್ಲ ಸಾಂದು ತಂಗಿಲ್ಲ ನೋಡ್ರಿ. ಈಕಿ ಮಾರಿ ಅಂತ ಹ್ಯಾ ಮಾಡ್ದ ಕೊಡು ಅಂದರೆ ಈಕಿ ಇಲ್ಲಿ ಕೂತಾಳತಾಳ. ರಚ್ಚು ಕೊಡಲ್ಗ ಕೂಡ ಸದಾ ನಾ ಕುಡಿಸ್ತೀನಿ ಕೊಡು. ಈ ಚಳಿಗಾಲನೂ ಸ್ಟಾರ್ಟ್ ಆಗ್ತದೆ. ಮಳೆ ಬರತ್ತ, ಥಂಡಿನೂ ಬಿಡತ್ತಿತ್ತು. ಅದಕ್ಕೆಲ್ಲ ತೊಗೊಂಬಂದೇನ್ರಿ ಅವ್ರಿಗೆ ನಾನು. ಹ್ಯಾಂಗೆ ಕಚ್ಚಾಡ್ಲತ್ತಾರ ನೋಡ್ರಿ ಇಬ್ರು. ಈಕಿದ ಅದ ರೀ ನಮ್ಮ ರಚ್ಚಂದು. ಆದ್ರೆ ಈಕಿ ಹಾಕೋರ್ಗೆ ಹಾಕಿದೆ ಬೇಡ್ಲತ್ತ. ಒಂದು ಜರ ಕೊಡು. ನಾ ಇಸ್ಕೊಡ್ತೀನಿ ಕೊಡು. ಅವ್ವ ಕೊಡು. ಕೊಡಲ್ರಿ. ಆಕಿನೂ ಭಾಳ ಜಿದ್ದಿದಾಯ್ತಾಳ ನಮ್ಮ ಆಕಿನ ದೊಡ್ಡ ಆಕಿ ರೀ. ನಮ್ಮ ರಚ್ಚಗ ಹಂಗೆ ರಂಬೂಸಿ ಮಾಡಿ ಇದೆ ಹಾಕಿದ್ರೆ ನಾನು. ನೋಡ್ರಿ ಅಕ್ಕಿ ಅಂತೂ ಕೊಡಲಿಲ್ಲ, ತಾನೇ ಹಾಕೊಲ್ಗತ್ತ. ಹೋಗೋನು ಎಲ್ಲಿ ಹೋಗೋನು ಎಲ್ಲಿ ನೋಡಿ. ನಮ್ಮ ಮಮ್ಮಿ ಹೋಗೋಣ ನಡಿಯತ್ತಾರ. ಆಕಿ ನಡಿ ರಚ್ಚ ನಾವು ಹೋಗೋನು ಅತ್ತೆ ಅಂದ್ರಿ ರಂಸ ಕಾಲಾಗ. ಅದಕ್ಕೆ ಹೇಳ್ತಾರೆ ನಾವೆಲ್ಲಿಗೆ ಹೋದೆವು ಅವ್ವ. ಸುಮ್ಮ ಅಲ್ಲತ್ತೀನಿ ತಂಗಿಗೆ. ನೋಡ್ರಿ ಇಲ್ಲಿ ಎಮ್ಮಿ ಕರ ಹೆಂಗೆ ಕೂತ ಅಂತೇಳಿ ಎಮ್ಮಿಗಳು ನಿಂತವ್ರಿ. ಅವರು ಬಂದು ಹುಲ್ಲತ್ತು ಹಾಕಿ ಹೋಗ್ಯಾರ್ರಿ. ಬಂದು ಮತ್ತೊಂದು ಜರ ಹುಲ್ಲತ್ತು ಹಾಕ್ತಾರೆ. ಇನ್ನೊಂದು ಎಮ್ಮಿ ಕರ ಆಕಲ್ ಕಟ್ಟ್ಯಾರ. ಇದು ಮರಿ ಆಗ್ಯದ್ರಿ. ಹಚ್ಚಿಗಳು ಕಟ್ಟ್ಯಾರಿ. ಒಂದು ಇಲ್ಲೇ ಕಟ್ಟ್ಯಾರ. ಯಾಕಂದ್ರೆ ಎರಡು ಒಂದು ಜರ ಇದು ಆಲತ್ತೀವಿ ರೀ. ಅದಕ್ಕರೆಗೆ ಆ ಕಡೆ ಕಟ್ಟ್ಯಾರ ಅವಕ್ಕೂ. ಅಲ್ಲ ರಚ್ಚು
ಪಾಪ ಎಲ್ಲ ಅಲ್ಲಿ ಯವ್ವ ನಾ ಬಟ್ಟೆ ಒಗಿಬೇಕ್ರಿ ನಾವು ಮಾಡಂತ್ರ ನೋಡಿ ಬರೇ ಮಳಿನೇ ಮಳಿ ಅಂತ ಎಲ್ಲ ಕಡೆ ವಜ್ ಮಾಡ್ಯದ್ರಿ ಎಲ್ಲ ಕಡೆ ನಮ್ಮೂರ ಮಣ್ಣೂರ ಕಲಜಿಗೆ ಎಲ್ಲ ಹಳ್ಳ ತುಂಬ ಹರಿಯತಾವಂತ್ರಿ ಹಳ್ಳ ಬಂದವತ್ತ ನಮ್ಮ ಕಡೆ ನಮ್ಮ ಸಣ್ಣಗಳ ಕಡೆಗೆ ಬೋರಿ ಎಲ್ಲ ತುಂಬ್ಯಾವತ್ರಿ ಅಂಬ ಎಲ್ಲ ನೀರೆಲ್ಲ ಭಾಳ ಒತ್ತಡಿ ಬಂದವ್ರಿ ಎಲ್ಲ ಕಡೆಗೆ ಮಳಿನೂ ಚಂದ ಆಗ್ಯದ್ರಿ ನೀರನ್ನು ಭಾಳ ಬಿಟ್ಟಾರತ್ರಿ ಎಲ್ಲ ಕಡೆಗೆ ನಮ್ಗೆ ಕೆಲಸ ಹತ್ತರಿಗ್ಯಾವ್ರಿ ಯಾಕಂದ್ರೆ ಮಳೆ ಒಂದು ಬರತ್ತದಲ್ರಿ ನಿನ್ನೆ ತಳೆ ನಾವು ಇಲ್ಲಿ ಕುಂದ್ರಿ ಇಲ್ಲಿ ಅಲ್ಲ ಹಸಿರ ನಿನ್ನೆ ತಳೆ ನಾವು ಇದಕ್ಕೆ ಹೋಗಿದ್ದೇವೆ ರೀ ನಮ್ಮ ರಾಣಂಬಲ್ಲಿ ಹೋಗಿದ್ದೇವೆ ಬಡ್ದಾಕ ಯಾಕಂದ್ರೆ ನಿನ್ನೆ ಅವ್ರ ಸಾಲ್ಯಾಗ ಒಂದು ಸ್ವಲ್ಪ ಫಂಕ್ಷನ್ ಇತ್ತು ರೀ ಫಂಕ್ಷನ್ ಅಂದ್ರೆ ಇದು ಇತ್ತು ರೀ ರಾಯಣ ಮಾತು ಪಿತೃ ವಂದನಾ ಕಾರ್ಯಕ್ರಮ ಇತ್ತು ರೀ ಅಂದ್ರೆ ಪಾದ ಪೂಜೆ ಮಾಡೋದ್ರಿ ತಂದೆ ತಾಯಿದು ಮಕ್ಕಳು ಹಂಗೆ ಕಾರ್ಯಕ್ರಮ ಇಟ್ಟಿರಿ ಅವರು ವರ್ಷ ಇರ್ತದ್ರಿ ಅವ್ರ ಬಲ್ಲಿ ಅದಕ್ಕಲಾಗೆ ನಮ್ಗೆ ಈ ವರ್ಷ ಬಂದಿತ್ತು ನಾವು ಹೋದೇವ್ರಿ ಹೋಗಿ ನಾ ಒಬ್ಬಕ್ಕೇ ಹೋದ್ರಿ ಮಾಮನ ಬರಲಿಲ್ಲ ಅವ್ರಿಗೆ ಇಲ್ಲಿ ದುಡಿಯೋಕೆ ಬಿಡಲಿಲ್ಲ ಅಂತೇಳಿ ಅವ್ರು ಬರಲಿಲ್ಲ ರೀ ಒಬ್ಬಕ್ಕೇ ಹೋದ ನಮ್ಮ ಸಿದ್ದುಗ ಅವ್ರ ಪಪ್ಪ ಅವ್ರ ಮಮ್ಮಿ ಬಂದಿತ್ತಿಲ್ಲ ರೀ ನಮ್ಮ ಮಗನಿಗೆ ಅಂದ್ರೆ ನಮ್ಮ ಭಾವನ ಮಗನಿಗೆ ಅದಕ್ಕಲಾಗ ಅವನು ನಮ್ಮ ರಾಯಣ್ಣ ನಮ್ಮ ಸಿದ್ದುನು ಕೂಡ್ಕೆರೆ ಪಾದ ಪೂಜೆ ಮಾಡಿದ್ರಿ ನನಗೆ ವೀಡಿಯೋ ಮಾಡ್ಕೊಂಬರೋದು ಆಲಿಲ್ಲ ರೀ ಯಾಕಂದ್ರೆ ಮೊಬೈಲ ಇಲ್ಲೇ ಮನೆಗೆ ಬಿಟ್ಟು ಹೋಗಿದ್ರಿ ನಾನು ಗಡ್ಬಡ್ದಾಗ ಅದಕ್ಕಲಾಗೆ ಆಲಿಲ್ಲ ರೀ ಬಿಡು ಮಾಡ್ಕೊಂಬರೋದು ಅವ್ರದ್ದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಮುಂಜಾನೆ ಬಂದೇವ್ರಿ ಮೊನ್ನೆ ಹೋಗಿದ್ದು ನೀನು ಮುಂಜಾನೆ ಬಂದಿದ್ದೀವಿ ರೀ ನಾವು ವಾ ಹೇಳಿ ಕಳಿತೀನಿ ಹೇಳಿ ಇವ್ರದಾರೇ ಇವರಿಬ್ರು ಇನ್ನೂ ನಮ್ಮ ರಾಯಣ್ಣ ಬೇಕು ಈಕಿ ಬ್ಯಾಡ್ರಿ ನೋಡ್ರಿ ಹ್ಯಾ ಮಾಡ್ತಾರೆ ಏಳು ಬಾ ಕಳಿತೀನಿ ಬಾ 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 ಏಳು ಯಾರ್ಯಾರು ಹಚ್ಚುಗ ಬಾ ಸೋನಿ ಅಲ್ಲ ಸೋನಿ ಏನ ಹಾಕೋ ನಡ್ರಿ ಬಟ್ಟೆ ತೊಗೊಂಡ್ ನಡ್ರಿ ಮೈ ತಕೋ ಕಳಿ ಮೈ ತಕೋ ಕಳಿ ಮೈ ತಕೋ ಮೈ ಬಾ ನೀನು ಕಳೀಲಿ ಹಿಂಗೆ ಮಾಡ್ತಾರ ನೋಡ್ರಿ ಇವರು ಇಷ್ಟೇ ಜೀವ ತಿತ್ತಾರ ನಂದಂತ್ರಿ ಇವ್ರು ಚಂತಾನ ಇಬ್ರು ಅದೇ ತೋಲ್ ಇರ್ಬಾರ್ದ್ರಿ ಇವರು ಬೇರೆ ಹಾಕ್ಬೇಕಾಗ್ಯದ ಇವಾಗ ನೋಡ್ರಿ ಗಟ್ಟಿ ಬ್ಯಾಳೆ ಮಾಡಿದ ಅನ್ನ ಮಾಡಿದ ಎಲ್ಲನೂ ಮಾಡಿದ್ರಿ ಆಮೇಲೆ ಅನ್ನದಾಗ ಬೇಕಲ್ರಿ ರೊಟ್ಟಿಗೆ ಕೂಡ ಗಟ್ಟಿ ಬ್ಯಾಳೆ ಉಣ್ತಾರ್ರಿ ಅನ್ನ ಕೂಡ ಏನು ಉಣ್ಣೋದು ಅಂತೇಳಿ ಬೈಲಾಗತ್ತೀರಿ ಅವ್ರು ಬಂದಿಕೆರೆ ಇದಕ್ಕೆ ಹೋಗಿ ಬಂದಿರಲ್ರಿ ಅದಕ್ಕಲಾಗೆ ಪಟ್ಟನೆ ಕುಕ್ಕರ್ದಾಗ ಒಂದೆರಡು ಬಟಾಟೆ ಹಾಕಿದ್ರಿ ಕುದ್ದಿಕ ಬಟಾಟೆ ಸಾರು ಮಾಡ್ಬೇಕಂತೇಳಿ ಅಂದ್ರೆ ಆಲೂಗಡ್ಡೆ ಸಾರು ರೀ ಅದಕ್ಕಲಾಗೆ ಇವಾಗ ನೋಡ್ರಿ ಆಲೂಗಡ್ಡೆ ಸಾರು ಮಾಡ್ಬೇಕಂತೇಳಿ ಪಾಣ್ಯಾಗ ಇಟ್ಟೀನಿ ಎಣ್ಣೆ ಹಾಕಿನಿ ರೀ ಎಣ್ಣೆಗೆ ಗರಂ ಆಲತ್ತೇಳಿ ಬಿಟ್ಟೀನಿ ರೀ ಗರಂ ಆದ್ಬಾಕ ಒಂದೆರಡು ಜೀರಿಗೆ ಸಾಸಿವೆ ಹಾಕೊಂಡ್ರಿ ಅದಕ್ಕೆ ಜೀರಿಗೆ ಸಾಸಿವೆನೂ ನೋಡಿರಿ ಜಲ್ದಿ ಕುದಿಯಾಗತ್ತವ ಇವಾಗ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಹಾಕೋತೀನಿ ರೀ ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಇದು ಟಮಾಟಿ ಹೆಚ್ಚಿಟ್ಕೊಂಡಿದ್ರಿ ಆಮೇಲೆ ಉಳ್ಳಾಗಡ್ಡಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಬಟಾಟೆ ಸಾರು ಚಂದ ಆಗ್ತದ್ರಿ ಅದಕ್ಕಲಾಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಇವಾಗ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ರೀ ಅವಾಗ ಚೆಂದಾಗಿ ಮೆತ್ತಗಾಗಂಗೆ ಆಲ್ರೆಡಿ ಕುದ್ದವಲ್ರಿ ಬಟಾಟಿ ಅದಕ್ಕೆ ಮತ್ತು ಸಾರದಾಗ ಕುದಿಯೋಕೆ ಬಿರುಸು ಹತ್ತಬಾರ್ದು ಚೆಂದ ಆಗ್ಬೇಕಂತೇಳಿ ಚೆಂದ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಮೊನ್ನೆ ರಾಯಣ್ಣಂದಕ್ಕೆ ಹೋಗಿದ್ದೇವಲ್ರಿ ಪಾದ ಪೂಜೆ ಇತ್ತು ಪಾದ ಪೂಜೆ ಮಾಡ್ಕೊಂಡು ರೀ ನಾನು ಅಲ್ಲಿದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೀ ನನಗೆ ಯಾಕಂದ್ರೆ ಮೊಬೈಲಲ್ಲೇ ಮನೆಗೆ ತರಕಾರಿ ಬಿಟ್ಟು ಹೋಗಿದ್ದೇವೆ ರೀ ಅದ್ರ ಕಾಲಾಗೆ ಮತ್ತು ಇಂದ್ರ ಕಡೆಗೆ ರಾಯಣ್ಣನೂ ಆಮೇಲೆ ನಮ್ದು ಭಾವನ ಮಗ ಸಿದ್ದು ಅಂತೇಳಿ ಅವನಲ್ರಿ ಅವನಿಗೂ ಅಲ್ಲೇ ಹಾಕಿವಿ ಅವ್ರ ತಂದೆ ತಾಯಿದು ಪಾದ ಪೂಜೆ ಇತ್ತು ಅದಕ್ಕೆ ಅವ್ರು ಬರಲಿಲ್ಲ ರೀ ಬರ್ಲಾರ ಬಟ್ಟೆಕ ನಾನೇ ಮಾಡಿ ಬಂದ್ರಿ ಅವನು ಇಬ್ಬರು ಸೇರಿ ನನಗೆ ಪಾದ ಪೂಜೆ ಮಾಡಿದ್ರಿ ಯಾಕಂದ್ರೆ ಅಲ್ಲಿ ಅವ್ರದ್ದು ಏನೋ ಕೆಲಸ ಐತತ್ತ ರೀ ಅದಕ್ಕಲಾಗೆ ಅವ್ರು ಬರಲಿಲ್ಲ ಅವ್ರು ಅಂದಿದ್ರು ಕಾಕ ಕಾಕಿ ಆಯಿ ಮುತ್ಯ ಅಥವಾ ಮಾಮ ಮಾಮಿ ಹಿಂಗೆ ಯಾರೇ ಇದ್ರೂ ನಡೀತದ ಯಾರಿಗಾರ ಒಬ್ರಿಗೆ ಕಳ್ಸತ್ತೆ ಹೇಳಿರು ಅದ್ರ ಕಾಲಾಗ ಇವ್ರ ಪಪ್ಪನೂ ಇವ್ರು ಬಿಡಲಾಗಿರು ನಾನೇ ಹಾಕಿರ್ಲಕ್ಕ ನಾನೇ ಹೋದ್ರಾಯ್ತು ಅಂತೇಳಿ ನಾನೇ ಹೋಗಿ ಬಂದ್ರಿ ಇಬ್ಬರದು ನಾನೇ ಮುಗಿಸಿ ಮಾಡಿ ಬಂದ ಅಲ್ಲಿ ಯಾವಾಗಲೂ ವರ್ಷ ಕಾರ್ಯಕ್ರಮ ಇಡ್ತಾರೆ ರೀ ಬಡ್ದಾಳ ಮಾಡ್ದಾಗಂತ್ರೂ ಯಾವಾಗಲೂ ಏನಾದ್ರೆ ಒಂದು ಕಾರ್ಯಕ್ರಮ ಇರ್ತದೆ ರೀ ತಾಯಿ ತಂದಿದ್ದು ಗುರುಗಳದ್ದು ಹಿಂಗೆ ಕಾರ್ಯಕ್ರಮಗಳು ಇರ್ತಾವೆ ಆಮೇಲೆ ರಾಯಣ್ಣಗಳದ್ದು ಡ್ಯಾನ್ಸಿಂದು ಮತ್ತು ಹಿಂಗೆ ಕಾರ್ಯಕ್ರಮ ಇರ್ತಾವ್ರಿ ಅಲ್ಲೂ ಹೋದರ್ಸ್ನೂ ಇತ್ತು ರಾಯಣ್ಣನ ಡ್ಯಾನ್ಸಿಂದು ನಮಗಂತೂ ಹೋಗೋಕ್ಕೆ ಆಗಲಿಲ್ಲ ರೀ ಊರಾಗಿದ್ದೀವಿ ಅಂದ್ರೆ ಭೀ ಈ ವರ್ಷನೂ ಇರ್ತಿರ್ಬೇಕು ರೀ ಏನೋ ದೂರ ಅದ ರೀ ಈ ವರ್ಷ ಇಲ್ಲೇ ಇಲ್ಲ ನೋಡಿರಿ ಇವಾಗ ಆಲೂಗಡ್ಡೆ ಸಾರಂತ್ರ ರೆಡಿ ಆಯ್ತು ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಇವಾಗ ಚೆಂದಾಗಿ ಕುದಿಸ್ಬೇಕು ರೀ ಇದಕ್ಕೆ ಕುದಿಸ್ತೀವಿ ಅಂದ್ರೆ ಗಟ್ಟಿ ಬ್ಯಾಳೆ ಸಾರು ಆದಂಗೆ ಆಗ್ತದೆ ರೀ ಬಟಾಟೆ ಇದ್ದು ಅಲ್ರಿ ಅದಕ್ಕಲಾಗೆ ಬಟಾಟೆ ಸಾರು ಮಾಡ್ಬೇಕಂತೇಳಿ ಬಟಾಟೆ ಸಾರೇ ಮಾಡ್ದೆ
ಅಲ್ಲಿದು ರಾಯಣ್ಣನ ಬಳಿ ಬರುವಂಥವ್ರಿಗೆ ಮತ್ತು ಅವ್ರ ಟೀಚರ್ಗೆ ಭೇಟಿಯಾಗಿ ಬಂದೇವ್ರಿ. ಅಂದ್ರೆ ಅವ್ರ ಟೀಚರ್ಗೆ ಕೇಳಿದೇವ್ರಿ, ನಮ್ಮ ರಾಯಣ್ಣ ಹೆಂಗೆ ಓದ್ತಾನೆ ಶಾಲ್ಯಾಗ ಹೆಂಗಿಲ್ಲ ಅಂತೇಳಿ. ಅವರು ಅಂದರು ರಾಯಣ್ಣ ಅಂತ ಓದ್ತಾನೆ ರೀ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತದೆ ಅಂತ ಹೇಳಿದ್ರು. ಅಂದ್ರೆ 1ನೇ ತನಕ ಎಷ್ಟು ಬರಬೇಕು ಅಷ್ಟು ಬರ್ತದೆ ರೀ ಅವನಿಗೆ. ಆದ್ರೆ ಯಾವಾಗಾರ ಒಂದು ಹಿಂಗೆ ಏನರ ಅಕ್ಷರ ಕೇಳಿದೆವು ಅಂದ್ರೆ ಅದು ಜಲ್ದಿ ಬರಂಗಿಲ್ಲ ರೀ, ಅವ ಓದಿ ಹೇಳ್ತಾನೆ. ಅದಕ್ಕಲಾಗೆ ಅವು ಮತ್ತು ಅವೇ ಹಾಕ್ಕೊಡ್ತೇವೆ ರೀ ನಾವು ಅಂತ ಹೇಳಿದ್ರು. ಯಾಕಂದ್ರೆ ಅವರು ಅವೇ ಹಾಕಿವಿ. ಅದಕ್ಕಲಾಗೆ ನಾನು ಅವ್ರಿಗೆ ಕೇಳೋಣ, ಅವರು ಹಂಗೆ ಹೇಳಿದ್ರು ರೀ. ಮತ್ತು ನೀವು ಮನ್ಯಾಗ ಓದಿಸ್ರಿ ಅಂದರು. ನಮ್ಮ ಮೋಶಿ ಬಲ್ಲಿ ಬಿಟ್ಟಿದ್ದೇವಲ್ರಿ, ಅದಕ್ಕೆ ಅವರು ಅವ್ರ ಮಕ್ಕಳು ಓದಿಸ್ತಾರೆ ಅವನಿಗೆ ಚೆಂದಾಗಿ. ನೋಡಿರಿ ಇವಾಗ ಆಲೂಗಡ್ಡೆ ಸಾರು ರೆಡಿ ಆಯ್ತು ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಜಸ್ಟ್ ಮೈ ತೊಗೊಂಡೇಳು, ಮತ್ತು ಅರ್ಬಿ ಹೊಲಸು ಮಾಡ್ಕೊಂಡೇವು, ಮತ್ತು ಮೈ ತೊಳೆದ್ರಿ ಆಕಿಗೆ. ಇದು ನೋಡ್ರಿ ನಮ್ಮ ಶಾದು ತೆಗೆದೋಡು ಶಾದು ಖರಾಬ್ ಮಾಡಬೇಡ, ಲೈಟ್ ಹೋದಕ್ಕೆ ಬರ್ತಾವೆ. ಸೋನಿ ಬರ್ತವಳು ಏನೇವ ಕುಕ್ಕು ಇಲ್ಲ ಹೊಡಿಗ ತೋ ಒಂದೇ ಅದೋಡು ಅದನ್ನು ಒಂದೇ ಅದ. ಅವ್ರ ಪಾಪ ಬರಮತ್ತಿಗೆ ಕುರ್ಕುರಿ ಸಿಗರೇಟ್ ತೊಗೊಂಬಂದಾರ್ರಿ. ಅವರು ಊಟ ಮಾಡಿದ್ರು, ನಾವು ಊಟ ಮಾಡಿದೇವ್ರಿ. ಬರ್ರಿ ತೆಗೆದು ಬಂದ್ ಬೇಡ, ಚಾರ್ಜಿಂಗ್ ಐತೆ ಬಂದ್ ಮಾಡು. ಬಟ್ಟೆ ಒಗ್ದೀನಿ, ಎಲ್ಲ ಆಗ್ಯದ್ರಿ ನೋಡ್ರಿ. ಬಟ್ಟೆ ಒಗ್ದು ಒಣಾಕಿನಿ. ಬಾಂಡೆ ಇಷ್ಟ ಅದಾವ್ರಿ, ಬಾಂಡೆ ತಿಕ್ಬೇಕು. ಊಟ ಮಾಡ್ದೇವ್ರಿ ನಾಯಿಗೆ, ಅದಕ್ಕಲಾಗ ನಮ್ಗೆ ಬಾಂಡೆ ತಿಕ್ಕಂಗೆ ಆಗಲ್ಲಾಗ್ಯದ್ರಿ. ನೋಡ್ರಿ ಕುರ್ಕುರ್ತಿರಂತ ಹೇಳ್ರಿ. ಒಂದೇ ಇತ್ತು ನೀ ಆಗ ತಿಂದಿದಲ್ಲ. ಆಗ ತಂದುಗಳಿಲ್ಲ ತಿಂದಾರ್ರಿ ಇವರು. ಒಂದೇ ಉಳಿದಿತ್ತು, ಅದಿಟ್ಟು ರಚ್ಚ ಕೊಟ್ಟಿನ್ರಿ ನಾನು. ಅವರು ಊಟ ಮಾಡ್ಯಾಕಡೆ ಹೋಗ್ಯಾರ್ರಿ. ಏನೋ ಮಾಲಕ್ರು ಇದಕ್ಕೆ ಅಂದಾರತ್ರಿ ಹುಲ್ಲ, ಅದಕ್ಕೆ ಆ ಕಡೆ ಹೋಗ್ಯಾರ್ರಿ ಅವರು. ಅರ್ನಿಗೆ ಹುಲ್ಲಾಗ್ಯದತ್ರಿ, ಕೈಗಾಸತ್ತ, ಅದಕ್ಕೆ ತಂದಾರತ್ರಿ. ಮಳೆ ಬಂದದಲ್ರಿ, ಕವನಾಗ ಒಳಗೆ ಎಲ್ಲಿ ಹೋಗೋಕ್ಕಾಗಲ್ಲ. ನಮ್ಮೆಲ್ಲ ನೀರನ್ನು ಬಿಡೋದಾಗಲ್ರಿ, ಯಾಕಂದ್ರೆ ಮಳೆನೇ ಜೋರು ಬಿಟ್ಟದ, ನೀರಲ್ಲಿ ಬಿಡ್ತಾರೆ. ನಾವು ಊಟ ಮಾಡ್ದೇವ್ರಿ. ನಿಮ್ಮದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ. ಇವಾಗ ಟೈಮ್ ನೋಡ್ರಿ 10:10 11 ಆಲಾಗತ್ತದ್ರಿ. ಇವಾಗ ಬಟ್ಟೆ ಆಗ್ಯಾವ, ಬಾಂಡೆ ತಿಕ್ಬೇಕ್ರಿ. ಅವನು ಏನೋ ಇಟ್ಟೀನಿ, ಬ್ಯಾಸರು ಬಂದತ್ತೆ ಬಿಟ್ಟೀನಿ ರೀ ನಾನು. ಬರೀ ಈ ಮಳೆ ಹೊಂಟದ್ರಿ, ಮಳೆಗೆ ಏನು ಮಾಡೋದ ಏನಿಲ್ಲ ಅಂತೇಳಿ ಇದು ಆಗ್ಯದ್ರಿ. ನಮ್ಮ ನೆಗಣಿಗೆ ನೋಡಿರ್ಬೇಕ್ರಿ ನೀವು. 4ನೇದಕ್ಕಿಗೆ ಯಾವಾಗೂ ವಿಡಿಯೋದಾಗ ಆಕಿ ತೋರಿಸ್ತಿದ್ರಿ. ನಾ ಸಣ್ಣ ನಮ್ಮ ಲಕ್ಷಪ್ಪ ಆಮೇಲೆ ಪಾರ್ಗಳಿದ್ದ ಅವು ತೋರಿಸಿರ್ಬೇಕ್ರಿ ನಿಮ್ಗೆ. ಅವ್ರಿಗೆ ನಿನ್ನೆ ತಳೆ ನಮ್ಮ ಬಾವುಗ ಅಂದ್ರೆ ನಮ್ಮ ಅಮ್ಮಂದ ಅಣ್ಣಗ್ರಿ, ಅವರು ದುಡ್ಲಿಕ್ಕರಲ್ರಿ. ಆ ಕಡೆ ಆಲ್ಮೇಲೆ ಕಡೆಗೆ ಅದಾರ ಅವರು. ಅವ್ರೇನು ಹಿಂಗೆ ಪತ್ರ ದಂಡಿಗೆ ಅಂದ್ರೆ ಮನೆ ದಂಡಿಗೆ ಪತ್ರ ಶೆಡ್ ಹೊಡೆದಿರತ್ರಿ. ಅವ್ರು ರಾತ್ರಿ ಮುಕ್ಕೊಂದ ಕಳಿಗೆ ಮ್ಯಾಲೆಲ್ಲ ಕಲ್ಲು ಬಿದ್ದವತ್ರಿ. ಏನೂ ಆಗಿಲ್ಲ ರೀ ಅವ್ರಿಗೆ. ಆಮೇಲೆ ಒಂದು ಜರ ಬಡ್ದದ್ರಿ, ಒಂದು ಜರ ದೊಡ್ಡ ಪಾರಾಗ ಒಂದು ಜರ ನಮ್ಮ ಮಾವು ಒಂದು ಜರ ಬಡ್ದದ್ರಿ. ಅವರಿಗೆ ನಮ್ಮ ನೆಗಣಿಗೆ ಏನೂ ಆಗಿಲ್ಲ ರೀ. ಒಂದು ಜರ ಬಕ್ಕುಳೆ ಬಡ್ದತ್ರಿ. ಅದಕ್ಕೆ ಅವರು ದವಾಖಾನೆಗೆ ತೋರಿಸ್ಕೊಂಡಾರತ್ರಿ. ಆಯಿನೂ ಹೋಗಿಳು ನಿನ್ನೆ. ನಾವು ಆ ಕಡೆ ರಾಣನ ಕಡೆ ಹೋಗಿದ್ದೆವು, ಆಯಿನೂ ಆ ಕಡೆ ಹೋಗಿಳ್ರಿ. ಎಲ್ಲ ತೋರಿಸಿ ಮಾಡಿ ಅವ್ರಿಗೆ ಕರ್ಕೊಂಬಂದಾರಿ. ನಮ್ಮ ಮಾವಾಗ ಅಲ್ಲೇ ಬಿಟ್ಟು ಬಂದಾರ, ತೋರಿಸ್ತಾರ. ನಾನು ರಾತ್ರಿ ಮಾಡಿ ಮಕ್ಕೊಂದ ಕಡೆ ಕಲ್ ಬಿದ್ದವತ್ರಿ. ಒಟ್ಟು ಗಾಡಿನೇ ಕುಸಿದು ಬಿದ್ದದತ್ರಿ. ಅದ್ರ ಕಾಲಾಗ ಒಂದು ಜರ ಪೆಟ್ಟು ಬಡ್ದದ್ರಿ ಅವ್ರಿಗೂ. ಇನ್ನೂ ಊರಿಗೆ ಬಂದಿಲ್ರಿ ಅವರು. ಊರಿಗೆ ನಮ್ಮ ಪಾರ್ಗಳು ಆಮೇಲೆ ನಮ್ಮ ನೆಗಣಿ ಬಂದಾರ್ರಿ. ಅದರ ನಮ್ಮ ಬಾವು ಬಂದಿಲ್ರಿ, ತೋರಿಸ್ತೀನ ಅಲ್ಲೇ ಬಿಟ್ಟು ಬಂದಾರ್ರಿ ಅವರು. ಈ ರೀತಿ ಗಾಡಿ ಇರ್ತಾವಲ್ರಿ, ಅವ್ರದ್ದು ಮಣ್ಣಿನ ಗಾಡಿ ಇತ್ತು ರೀ. ಅದ್ರ ಕಾಲಾಗ ಇದು ಆಯಿತು. ನಮ್ಮ ಸಿಮ್ಟಿನ ಗಾಡಿ ಅವ ರೀ, ಅವರು ಮಣ್ಣಿನ ಗಾಡಿ ಇದ್ದು ನೋಡ್ರಿ. ಏನು ಮಾಡತ್ತೀರಿ? ಹಾಂ ಬಿಡು ನಚ್ಚೋ. ಎಣ್ಣೆ ತೊಂಬೋಗಿ, ಎಣ್ಣೆ ಹಚ್ತೀನಿ. ಎಣ್ಣೆ ತೊಂಬ, ಎಣ್ಣೆ ಹಚ್ತೀನಿ ಹೋಗು. ನೋಡ್ರಿ ಎಣ್ಣೆ ತರ್ಲಕ್ಕೆ ಹೋದವ್ರಿ ನಮ್ಮ ರಚ್ಚು. ನಮ್ಮ ಶೋನ್ ನೋಡ್ರಿ ಕೂತದ. ಉಂಡಿದಲ್ಲ ಊಟ ಎಲ್ಲ ಆಗೈತ್ರಿ ನಮ್ದಂತ್ರ. ಇವಾಗ ಏನಿಲ್ಲ ನೋಡ್ರಿ ಕೆಲಸ. ಚಂದ ತೊಗೊಂತೀರಲ್ಲ ಮಣ್ಣಿರಲ್ಲ, ಮಧ್ಯಾಹ್ನ ಮಕ್ಕೋದೇ ಆಗ್ತದ್ರಿ. ತೊಂಬದ ಎಣ್ಣೆ ಡಬ್ಬಿ. ಅವ್ರಿಗಂತ್ರ ದೇವ್ರ ದಶದಿಂದ ಒಳ್ಳೆ ದೊಡ್ಡದಾಗ್ಯದ್ರಿ ಅವ್ರದ್ದು. ಚೆನ್ನಾಗಿ ಏನ್ರಿ ಪತ್ರ ಗಿತ್ರ ಬಿದ್ದಿತ್ತಿಲ್ಲ ಅವ್ರ ಮ್ಯಾಲಂದ್ರೆ. ಕಲ್ಲು ಬಿದ್ದಿಕರೆ ಜೀವ ಹೋಗೋ ಮಾತಿತ್ರಿ ಅದಂತ್ರ. ಅಂದ್ರೆ ಪತ್ರ ಬಿದ್ದಾವ್ರಿ, ಪತ್ರ ಮೇಲೆ ಕಲ್ಲು ಬಿದ್ದಾವ ಅವ್ರ ಮ್ಯಾಲ. ಅದ್ರ ಕಲೆಗೆ ಒಂದು ಒಳಪೆಟ್ಟಾಗ್ಯಾವ. ಕಲ್ಲಿಗಿಲ್ಲ ಅಚಾನಕ ಪತ್ರ ಬೀಳ ಬದ್ದಿ ಕಲ್ಲೇ ಬಿದ್ದೀವಂದ್ರೆ ಅವ್ರೇನು ಉಳಿತಿದ್ರಿ. ದೇವ್ರ ದಶದಿಂದ ಭಾಳ ಇದು ಆಗ್ಯದ್ರಿ ಅವ್ರಂತ್ರ. ದೇವ್ರ ತಲೆ ಮೇಲೆ ಅನ್ನೋದು ಅವ್ರಿಗಂತ್ರ. ನಮ್ಗಂತೂ ಭಾಳ ಇದು ಆಗಿತ್ತು. ಅಲ್ಲಿ ಯಾರಿಗೆ ಏನಾಗ್ಯದ, ಸಣ್ಣ ಸಣ್ಣ ಚುಕ್ಕೊಳಗ್ಯವ. ಮೊದಲೇ ಅವ್ರ ಚುಕ್ಕೊಳಿಗೆಲ್ಲ ದವಾಖಾನೆ ಅಂತ ಭಾಳ ತೋರ್ಸ್ಯಾನ್ರಿ ನಮ್ಮ ಅಮ್ಮ. ಯಾಕಂದ್ರೆ
ಯಾವಾಗ ನೋಡಿದ್ರು ಚುಕ್ಕೋಳಿಗೆ ಆರಾಮ್ ತಪ್ಪಿತ್ರಿ. ಹೊಸ ಚುಕ್ಕೋಳಿಗಂತೂ ರೊಕ್ಕ ಕೊಟ್ಟೆ ತೊಗೊಂಡಂಗೆ ಆಗ್ಯದ್ರಿ ಅವರು. ಅಷ್ಟು ದವಾಖಾನಿಗೆ ಹಾಕ್ಯಾರ್ರಿ ಅವರು. ಅದ್ರ ಕಾಲಾಗೆ ನಮಗೆ ಚುಕ್ಕೋಳದೇ ಭಾಳ ಹತ್ತಿತ್ರಿ ಏನಾಗ್ಯದ ಚುಕ್ಕೋಳಿಗೆ ಅಂತೇಳಿ. ಆಮೇಲೆ ಒಂದು ಸಲ ಏನರ ಐತಂದ್ರೆ ಇದು ಹೇಳೋಕೆ ಬರಲ್ಲಲ್ರಿ ಯಾವಾಗ ಏನಾಗ್ತದೆ ಅಂತೇಳಿ. ಅದಕ್ಕೆ ನಮ್ಗೆ ಭಾಳ ಇದಾಗಿತ್ತು ರೀ ಯಾರಿಗೆ ಏನಾಗ್ಯದ ಅಂತೇಳಿ. ಯಾರಿಗೇನೋ ಆಗಿಲ್ಲ ಅಂತ ಒಂದು ಜರ ದೊಡ್ಡ ಪಾರಿಗೆ ತಲೆಯಾಗ ಕಲ್ಲು ಬಡ್ದಕ್ಯಾರೆ ಗುಂಟಿ ಬಂದವಂತ್ರಿ ತಲೆಗತ್ತ. ಆಮೇಲೆ ನಮ್ಮ ಮಾಮಾಗ ಇಷ್ಟು ಇಲ್ಲಿ ಹೆಡ್ಕಿನ ಮೇಲೆ ಕಲ್ಲು ಹತ್ತು ಬಿದ್ದವೇನ್ರಿ, ಅದಕ್ಕೆ ಬ್ಯಾನ್ ಆಗ್ಯದತ್ರಿ, ಒಳಪಟ್ಟಾಗ್ಯದ. ರಗದ್ಗಾಯ ಅಂತ ಏನೂ ಆಗಿಲ್ಲತ್ತ, ಅದಕ್ಕೆ ಒಳಪೆಟ್ಟಾಗ್ಯದ್ರಿ ಅವ್ರೇನು. ಅದಕ್ಕೆ ನಮ್ಗೆ ಹುಷಾರ್ದಿಂದಿರು ಅಂತ ಹೇಳ್ಯಾರಿ. ಅಂದ್ರೆ ಗಾಡಿ ನಮ್ಮ ಸಿಮ್ಟಿನವ ರೀ, ಏನೂ ಇದು ಅನ್ಸಂಗಿಲ್ಲ. ಅವರು ಗಾಡಿ ಮಣ್ಣಿಂದ ಇತ್ತು, ಜತ್ತಿನ ಮನೆ ಇರ್ತಾವಲ್ರಿ ಮ್ಯಾಲೆ ಕಟ್ಗಿವು ಅಂಥ ಮನೆ ಇತ್ತು. ಅದು ಗಾಡಿ ಕುಸಿದು ಬಿದ್ದತ್ರಿ, ನೆನದು ಮಣ್ಣಿನಿಂದ ಕುಸಿದು ಬೀಳೋಣ. ಅದ್ರ ಕಲೆಗೆ ಅವ್ರಿಗೆ ಒಂದು ಜರ ಇದು ಆಗ್ಯದ್ರಿ. ಇವಾಗ ಏನಿಲ್ಲ ರೀ, ಹುಷಾರಾಗ್ಯಾರ ಅವರು. ದವಾಖಾನೆ ತೋರ್ಸ್ಕೊತಾರ್ರಿ, ಇನ್ನು ಎಲ್ಲ ಕಮ್ಮಿ ಆಗ್ಯದ್ರಿ ಅವ್ರೇನು.